ಎರಡನೆಯ ಸೆಮೆಸ್ಟರ್ ವಿದ್ಯಾರ್ಥಿಗಳಿಗೆ ಇಂದು ಕಂಚಿಯ ಒಂದು ಪಲ್ಲವರ ಚರಿತ್ರೆ, ಈ ಕಂಚಿಯ ಪಲ್ಲವರ ಪ್ರಶ್ನೆ ಕಲೆ ಮತ್ತು ವಾಸ್ತುಶಿಲ್ಪ, ಅದು 10 ಮಾರ್ಕ್ಸಿಗೆ ಬರ್ತಕ್ಕಂಥ ಒಂದು ಪ್ರಶ್ನೆ. ದಕ್ಷಿಣ ಭಾರತದ ರಾಜಕೀಯ ಮನೆತನಗಳಲ್ಲಿ ಪಲ್ಲವರು ಕೂಡ ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥವರು. ಪಲ್ಲವರು 3ನೇ ಶತಮಾನದಿಂದ 9ನೇ ಶತಮಾನದವರೆಗೆ ಅಂತ್ಯದವರೆಗೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅನೇಕ ಏರಿಳಿತಗಳನ್ನು ಕಂಡುಕೊಂಡಿರ್ತಕ್ಕಂಥವರು. ಅಷ್ಟೇ ಅಲ್ಲದೆ ಆರಂಭಿಕ ಹಂತದಲ್ಲೇ ತೊಂಡೆಮಂಡಲ ಎಂಬ ಪ್ರದೇಶದಲ್ಲಿ ಪಲ್ಲವರು ಸೀಮಿತವಾಗಿರ್ತಕ್ಕಂಥ ರಾಜಪ್ರಭುತ್ವವನ್ನು ಸ್ಥಾಪಿಸಿಕೊಂಡಿರ್ತಕ್ಕಂಥವರು. ನಂತರ ತನ್ನ ಸ್ವಸಾಮರ್ಥ್ಯದ ಮುಖಾಂತರವಾಗಿ ವಿಶಾಲವಾಗಿರ್ತಕ್ಕಂಥ ನಾಡನ್ನು ಕಟ್ಟಿ ಆಳಲ್ಪಟ್ಟಿರ್ತಕ್ಕಂಥ ಕೀರ್ತಿ ಬಾದಾಮಿ ಚಾಲುಕ್ಯರಿಗೆ ಸಲ್ತಾಯಿ. ಅಂದರೆ ಈ ಕಂಚಿಯ ಪಲ್ಲವರಿಗೆ ಅದು ಸಲ್ತಾಯಿ. ಅಂದರೆ ಬಾದಾಮಿ ಚಾಲುಕ್ಯರಂತೆ ದಕ್ಷಿಣ ಭಾರತದಲ್ಲಿಯೂ ಕೂಡ ಪಲ್ಲವರು ದಕ್ಷಿಣ ಭಾರತದ ಮೇಲೆ ಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನು ಹೊಂದಲ್ಪಟ್ಟಿದ್ದರು. ಕನ್ನಡ ನಾಡಿನ ಮೇಲೆಯೂ ಕೂಡ ಸುಮಾರು 12 ವರ್ಷಗಳ ಕಾಲ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಲ್ಪಟ್ಟಿದ್ದರು. ಅದು ಬಾದಾಮಿ ಚಾಲುಕ್ಯರ ಕಾಲಾವಧಿಯಲ್ಲಿ. ಅದಕ್ಕಿಂತ ಪೂರ್ವದಲ್ಲಿಯೂ ಕೂಡ ಬನವಾಸಿ ಕದಂಬರ ಒಂದು ಪೂರ್ವದಲ್ಲೇ ಕನ್ನಡ ನಾಡು ಯಾರ ಅಧೀನದಲ್ಲಿ ಇತ್ತು ಅಂತಂದರೆ ಪಲ್ಲವರ ಅಧೀನದಲ್ಲಿತ್ತು. ಅದು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಬನವಾಸಿ ಕದಂಬರು ಬಾದಾಮಿ ಚಾಲುಕ್ಯರನ್ನು ಪದಚ್ಯುತಗೊಳಿಸಿ ಕನ್ನಡ ನಾಡಿನಲ್ಲಿ ಕನ್ನಡಿಗರ ಒಂದು ಪ್ರಭುತ್ವವನ್ನು ಸ್ಥಾಪಿಸಲ್ಪಟ್ಟ ಕೀರ್ತಿ ಬನವಾಸಿ ಕದಂಬರಿಗೆ ಸಲ್ತಾಯಿ. ಅಂದ್ರೆ ಅತ್ಯಂತ ಪ್ರಾಚೀನ ಮನೆತನಗಳಲ್ಲೇ ಪಲ್ಲವರ ಮನೆತನವೂ ಕೂಡ ಒಂದಾಗಲ್ಪಟ್ಟಿತ್ತು. ಮತ್ತು ದಕ್ಷಿಣ ಭಾರತದಲ್ಲಿ ಸವಿಸ್ತಾರವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಪಲ್ಲವರಿಗೆ ಸಲ್ತಾಯಿ. ದಕ್ಷಿಣ ಭಾರತದ ಚರಿತ್ರೆ ಶ್ರೀಹಳದ ಮೇಲೆಯೂ ಕೂಡ ರಾಜಪ್ರಭುತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಪಲ್ಲವ ಅರಸರು. ಕೆಲವೊಂದು ಸಂದರ್ಭದಲ್ಲಿ ಸೈನಿಕ ಕಾರ್ಯಾಚರಣೆಯನ್ನು ಮಾಡಿ ಶಿಲೋನ ಅಥವಾ ಶ್ರೀಲಂಕಾ ಅಂತ ಏನು ಕರಿತೀವಲ್ಲ ನಾವು, ಅಂದರೆ ಆ ಪ್ರದೇಶವನ್ನು ಕೂಡ ತಮ್ಮ ಅಧೀನಕ್ಕೆ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ದಕ್ಷಿಣ ಭಾರತದ ಇತಿಹಾಸದಲ್ಲೇ ತಮ್ಮ ಪ್ರಭುತ್ವದೊಂದಿಗೆ, ತಮ್ಮ ಆಡಳಿತದೊಂದಿಗೆ, ಸಾಮ್ರಾಜ್ಯದ ಸ್ಥಾಪನೆಯೊಂದಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೂಡ ಮಾಡಲ್ಪಟ್ಟ ಕೀರ್ತಿ ಪಲ್ಲವರಿಗೆ ಸಲ್ತಾಯಿ. ಅಂದರೆ ಆಡಳಿತಾತ್ಮಕವಾಗಿರ್ತಕ್ಕಂಥ ಕೊಡುಗೆಗಳು ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು ಕೂಡ ಪಲ್ಲವರು ತಮ್ಮ ಕಾಲಾವಧಿಯಲ್ಲಿ ಬಿಟ್ಟು ಹೋಗಲ್ಪಟ್ಟಿದ್ದಾರೆ. ಸಾಕಷ್ಟು ಮೂಲಾಧಾರಗಳ ಮುಖಾಂತರವಾಗಿ ಅಧ್ಯಯನ ಮಾಡಲ್ಪಟ್ಟ ಅವರ ಕಾಲದಲ್ಲಿಯೂ ಕೂಡ ವಿಶೇಷವಾಗಿ ಕಲೆ, ವಾಸ್ತುಶಿಲ್ಪ, ಧರ್ಮ, ಸಂಸ್ಕೃತಿ, ಸಾಹಿತ್ಯ ಇವೆಲ್ಲವೂ ಕೂಡ ಅಭಿವೃದ್ಧಿಯಾಗಲ್ಪಟ್ಟವು. ಸ್ಮರಣೀಯವಾಗಿರ್ತಕ್ಕಂಥ ಇತಿಹಾಸವನ್ನು ನಾವು ಅಧ್ಯಯನ ಮಾಡಬಹುದಾಗಿದೆ. ಅಂದರೆ ಕಂಚಿಯನ್ನೇ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಕಾಂಚಿ ಪ್ರದೇಶ ಪ್ರಾಚೀನ ಕಾಲದಿಂದಲೂ ಕೂಡ ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೂಡ ಮಾಡಲ್ಪಟ್ಟ ಪ್ರದೇಶವಾಗಲ್ಪಟ್ಟಿತ್ತು. ನಲಂದಾ ವಿಶ್ವವಿದ್ಯಾಲಯ ಎಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡಿತ್ತೋ ಅಷ್ಟೇ ಪ್ರಖ್ಯಾತಿಯನ್ನು ದಕ್ಷಿಣ ಭಾರತದ ಕಂಚಿ ವಿಶ್ವವಿದ್ಯಾಲಯವು ಕೂಡ ಅಷ್ಟೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿತ್ತು ಮತ್ತು ವಿದೇಶಿಯರನ್ನು ಅದು ಕೂಡ ಆಕರ್ಷಿಸಲ್ಪಟ್ಟಿತ್ತು. ಮತ್ತು ಸಾಮಾನ್ಯವಾಗಿ ಕಂಚಿ ಧರ್ಮ, ಜ್ಞಾನ, ಕಲೆ, ವಾಸ್ತುಶಿಲ್ಪದ ಕೇಂದ್ರವಾಗಿತ್ತು ಅನ್ನೋದನ್ನು ಇತಿಹಾಸಕಾರರು ಗುರುತಿಸಲ್ಪಟ್ಟಿದ್ದಾರೆ. ಹೀಗಾಗಿ ದಕ್ಷಿಣ ಭಾರತದ ನಲಂದಾ ಎಂದರೆ ಅದು ಕಂಚಿಯೇ. ಅಂದರೆ ಅಷ್ಟೊಂದು ಪ್ರಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಅದಾಗಲ್ಪಟ್ಟಿದೆ. ದಕ್ಷಿಣ ಭಾರತದಲ್ಲೇ ಪಲ್ಲವರ ಒಂದು ಕಾಲಾವಧಿಯಲ್ಲಿ ಆರ್ಯ ಜನಾಂಗ ಮತ್ತು ದ್ರಾವಿಡ ಜನಾಂಗದ ಸಂಗಮದ ಒಂದು ಕೊಂಡಿಯಾಗಿತ್ತು. ಅದು ಪ್ರಾಚೀನ ಕಾಲದಿಂದಲೂ ಕೂಡ ದ್ರಾವಿಡ ಮತ್ತು ಈ ಆರ್ಯ ಜನಾಂಗ. ಅಂದರೆ ತಮಿಳುನಾಡಲ್ಲಿ ಹೆಚ್ಚಾಗಿ ದ್ರಾವಿಡ ಜನಾಂಗದ ಚರಿತ್ರೆಯನ್ನು ನಾವು ಇತಿಹಾಸದಲ್ಲಿ ಕಂಡುಕೊಳ್ತಾ. ಮತ್ತು ಆರ್ಯರು ಯಾವಾಗ ಆ ಪ್ರದೇಶವನ್ನು ಪಡೆದುಕೊಂಡರು ಅಥವಾ ಸೈನಿಕ ಕಾರ್ಯಾಚರಣೆಯನ್ನು ಮಾಡಲ್ಪಟ್ಟರು, ಆ ಒಂದು ಸಂದರ್ಭದಲ್ಲಿ ಆರ್ಯರು ಅಲ್ಲಿ ನೆರೆಯೂರಿ ನಿಲ್ಲಲ್ಪಟ್ಟರು. ವೈಷ್ಣವರು ಅಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡರು. ಆವಾಗ ದ್ರಾವಿಡ ಮತ್ತು ಇಲ್ಲಿರ್ತಕ್ಕಂಥ ವೈಷ್ಣವರ ಮಧ್ಯೆ
ಸಂಬಂಧಗಳು ನೆರವೇರಲ್ಪಟ್ಟವು ಅನ್ನೋದನ್ನು ನಾವು ಚರಿತ್ರೆಯಲ್ಲಿ ಕಂಡುಕೊಳ್ತೇವೆ. ಅದು ಪಲ್ಲವರ ಚರಿತ್ರೆಯಲ್ಲಿ ಉದ್ದಕ್ಕೂ ಕೂಡ, ದಕ್ಷಿಣ ಭಾರತ ಚರಿತ್ರೆ ಉದ್ದಕ್ಕೂ ಕೂಡ ಈ ವಿಷಯವನ್ನು ನಾವು ಕಾಣ್ತಾ ಇದ್ದೇವೆ. ಪಲ್ಲವರ ಮೂಲದ ಬಗ್ಗೆ ಅನೇಕ ಇತಿಹಾಸಕಾರರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಲ್ಪಟ್ಟಿದ್ದಾರೆ. ಮತ್ತು ಇತಿಹಾಸಕಾರರಲ್ಲಿ ಒಮ್ಮತವಾಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ನಾವು ಕಾಣಲಾರೆವು ಸಂಗಮಯುಗದ ಸಾಹಿತ್ಯದಲ್ಲಿ. ಮತ್ತು ಸಂಗಮಯುಗದ ಸಾಹಿತ್ಯದಲ್ಲೂ ಕೂಡ ಪಲ್ಲವರ ಬಗ್ಗೆ ಸಾಕಷ್ಟು ವಿವರಗಳನ್ನು ನಾವು ಇತಿಹಾಸದಲ್ಲಿ ಕಂಡುಕೊಳ್ತಾ ಇದ್ದಾವೆ. ಮತ್ತು ಸಮುದ್ರಗುಪ್ತನ ಚರಿತ್ರೆಯಲ್ಲೂ ಕೂಡ ಪಲ್ಲವರ ಒಂದು ಇತಿಹಾಸದ ಕೆಲವೊಂದು ಅಂಶಗಳನ್ನು ನಾವು ಗುರುತಿಸಬಹುದಾಗಿದೆ. ಸಮುದ್ರಗುಪ್ತ 2 ಬಾರಿ ಪಲ್ಲವರ ಮೇಲೆ ಸೈನಿಕ ಕಾರ್ಯಾಚರಣೆಯನ್ನು ಮಾಡಿ ಕಾಂಚೀಪುರವನ್ನು ಹೊಕ್ಕು ಕಾಂಚಿಯಲ್ಲಿ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ಪಡೆದುಕೊಂಡು ಬಂದ ಕಾಂಚಿಯನ್ನು ತನ್ನ ಸಾಮಂತ ಅರಸರನ್ನಾಗಿ ಮಾಡಿಕೊಂಡ ಅನ್ನೋದನ್ನು ನಾವು ಸಮುದ್ರಗುಪ್ತರ ಇತಿಹಾಸದಿಂದ ಕಂಡುಕೊಳ್ಬಹುದಾಗಿದೆ. ಮತ್ತು ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ಅನೇಕ ರಾಜಕೀಯ ಮನೆತನಗಳು ಇದ್ದವು ಅನ್ನೋದನ್ನು ನಾವು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಕಾಣ್ತಾ ಇದ್ದಾವೆ. ಮೌರ್ಯ ಸಾಮ್ರಾಟರ ಕಾಲಾವಧಿಯಲ್ಲಿ ಕೂಡ ದಕ್ಷಿಣ ಭಾರತದಲ್ಲಿ ಅನೇಕ ಅರಸು ಮನೆತನಗಳು ಇದ್ದವು ಅನ್ನೋದರ ಬಗ್ಗೆ 16ನೇ ಶತಮಾನದ ತಾರನಾಥನು ಕೂಡ ಪ್ರಸ್ತಾವನೆಯನ್ನು ಮಾಡಲ್ಪಟ್ಟಿದ್ದಾನೆ. ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಅರಸು ಮನೆತನಗಳು ಪ್ರಾಚೀನ ಕಾಲದಲ್ಲಿ ಇದ್ದವು ಅನ್ನೋದಕ್ಕೆ. ಹೀಗಾಗಿ ಪ್ರಾಚೀನ ಕಾಲದ ಸಾಹಿತ್ಯಿಕ ಕೃತಿಗಳಲ್ಲೇ ಸಂಗಮ ಸಾಹಿತ್ಯದಲ್ಲಿ, ಅಂದರೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಸಂಗಮ ಸಾಹಿತ್ಯದಲ್ಲಿ ಮತ್ತು ಅನೇಕ ಅರಸು ಮನೆತನಗಳಲ್ಲಿ ಬಾದಾಮಿ ಚಾಲುಕ್ಯರ ಮನೆತನ ಆಗಿರ್ಬೋದು, ಬನವಾಸಿ ಕದಂಬರ ಮನೆತನದ ಸಾಹಿತ್ಯಿಕ ಕೃತಿಗಳಾಗಿರ್ಬೋದು, ಗಂಗಾ ಮನೆತನಗಳ ಸಾಹಿತ್ಯಿಕ ಕೃತಿಗಳಾಗಿರ್ಬೋದು, ಹೀಗೆ ಅನೇಕ ಕರ್ನಾಟಕದ ಸಾಹಿತ್ಯಿಕ ಚರಿತ್ರೆಯಲ್ಲೇ ಪಲ್ಲವರ ಒಂದು ಇತಿಹಾಸವನ್ನು ನಾವು ಗುರುತಿಸುತ್ತೇವೆ. ಐಹೊಳೆಯ ಶಾಸನದಲ್ಲೇ ಮಹೇಂದ್ರ ವರ್ಮನನ್ನು ಸೋಲಿಸಿದ ಒಂದು ವಿಷಯವನ್ನು ರವಿಕೀರ್ತಿ ತನ್ನ ಶಾಸನದಲ್ಲಿ ಕೆತ್ತಲ್ಪಟ್ಟಿದ್ದಾರೆ. ಅಂದರೆ ಇಮ್ಮಡಿ ಪುಲಿಕೇಶಿಯ ಕಾಲಾವಧಿಯಲ್ಲಿ. ಅಂದ್ರೆ ಆದಾಗ್ಯೂ ಕೂಡ ಈ ಎಲ್ಲ ಸಾಕಷ್ಟು ಆಧಾರಗಳಿದ್ದರೂ ಕೂಡ ಒಮ್ಮತವಾಗಿರ್ತಕ್ಕಂಥ ಅಭಿಪ್ರಾಯ ಪಲ್ಲವರ ಮೂಲದ ಬಗ್ಗೆ ಇತಿಹಾಸಕಾರರು ಗುರುತಿಸಲು ಸಾಧ್ಯವಾಗ್ತಾ ಇದೆ. ಈ ಪಲ್ಲವರ ಹೆಸರನ್ನು ಶಕ, ಯವನರ ಜೊತೆಗೆ ಸೇರಿಸಿ ಅನೇಕ ಇತಿಹಾಸಕಾರರು ವಿವಾದಕ್ಕೆ ಆಸ್ಪದವನ್ನು ನೀಡಲ್ಪಟ್ಟಿದ್ದಾರೆ. ಅಂದರೆ ಆ ಕಾಲಾವಧಿಯಲ್ಲಿ ಭಾರತದಲ್ಲೇ ಹೆಸರಾಂತ ರಾಜಕೀಯ ಮನೆತನಗಳ ಚರಿತ್ರೆ ಇದೆ. ಇಲ್ಲಿರ್ತಕ್ಕಂಥ ಚೋಳ, ಚೇರ, ಪಾಂಡ್ಯ ಮತ್ತು ಈ ಮನೆತನಗಳು. ಆದರೆ ಶಕ ಮತ್ತು ಇಲ್ಲಿರ್ತಕ್ಕಂಥ ಯವನರ ಒಂದು ಕಾಲಾವಧಿಯಲ್ಲೇ ಪಲ್ಲವರ ಹೆಸರನ್ನು ಸೇರಿಸಿಲ್ಲ. ಪಲ್ಲವರ ಒಂದು ಶಾಸನಗಳು ಕೂಡ ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿಲ್ಲ. ಅವರ ಮೂಲದ ಬಗ್ಗೆ, ಅವರ ಆಡಳಿತದ ಬಗ್ಗೆ ಶಾಸನಗಳಲ್ಲಿ ನಾವು ಕಾಣ್ತಾ ಇದ್ದಾವೆ. ಆದರೆ ಅವರು ಯಾವ ಮೂಲದವರು, ಯಾವ ಭಾಗದಿಂದ ರಾಜಪ್ರಭುತ್ವವನ್ನು ಸ್ಥಾಪಿಸಿಕೊಂಡರು, ರಾಜಪ್ರಭುತ್ವವನ್ನು ಕಟ್ಟಿ ಯಾವ ರೀತಿಯಾಗಿ ಸಾಮ್ರಾಜ್ಯಾಧಿಪತ್ಯವನ್ನು ಸ್ಥಾಪನೆ ಮಾಡಿದರು, ಇದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ನಿಲುವುಗಳಿಲ್ಲ. ಮತ್ತು ಅನೇಕ ಇತಿಹಾಸಕಾರರು ಶಾತವಾಹನರ ಕಾಲಾವಧಿಯಲ್ಲಿ ಪಲ್ಲವರ ಒಂದು ಮನೆತನ ಅಸ್ತಿತ್ವದಲ್ಲಿತ್ತು. ಅದು ಶಾತವಾಹನರ ಸಾಮಂತರಾಗಿದ್ದರು ಪೂರ್ವ ಪ್ರದೇಶದಲ್ಲಿ. ಶಾತವಾಹನರು ಪತನವಾದ ನಂತರ ಏಳಿಗೆಯನ್ನು ಹೊಂದಿರತಕ್ಕಂಥ ಅರಸು ಮನೆತನ ಇದಾಗಿದೆ ಅನ್ನೋದು ಇತಿಹಾಸಕಾರರ ಅಭಿಪ್ರಾಯ. ಅನೇಕ ಒಂದು ವಿದೇಶಿ ಬರಹಗಾರರು, ದೇಶೀಯ ಬರಹಗಾರರು ಸಮಕಾಲೀನ ವಿಷಯಗಳನ್ನು ಆಧರಿಸಿ ತಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತಗಳನ್ನು ಕೊಡಮಾಡಲ್ಪಟ್ಟಿದ್ದಾರೆ. ವಿದೇಶಿ ಸಿದ್ಧಾಂತದ ಅಡಿಯಲ್ಲಿ ಪಲ್ಲವರ ಮೂಲವನ್ನು ನಾವು ತಿಳಿದುಕೊಳ್ಳುವುದಾದರೆ ಡಾಕ್ಟರ್ ಎ ವಿ ಶ್ಮುತ್ರವರು, ಬಿ ಎಲ್ ರಾಯ್ಸ್ರವರು, ವಿ ಕೆ ವೆಂಕಯ್ಯರವರು ಇವರು ಪಲ್ಲವರ ವಿದೇಶಿ ಮೂಲದವರು. ವಾಯುವ್ಯ ಭಾರತದಲ್ಲಿ ಕೆಲವು ಪ್ರದೇಶಗಳನ್ನು ಅವರು ಆಳಲ್ಪಡುತ್ತಿದ್ದರು. ಇವರು ಪರ್ಥ್ಯನ್ ಜನಾಂಗದವರು, ಪಹಲ್ಲ ಜನಾಂಗದವರು. ಆ ಜನಾಂಗಕ್ಕೆ ಇವರು ಸೇರಿರಬೇಕು. ವಾಯುವ್ಯ ಭಾಗದಿಂದ ದಕ್ಷಿಣ ಭಾರತಕ್ಕೆ ಅವರು ಧಾವಿಸಿರಬೇಕು. ದಕ್ಷಿಣ ಭಾರತದಲ್ಲೇ ಕೃಷಿಕರಾಗಿರ್ತಕ್ಕಂಥ ಇವರು ರಾಜಕೀಯ ರಂಗದಲ್ಲಿ ಪ್ರವೇಶಿಸಿ ರಾಜಪ್ರಭುತ್ವವನ್ನು ಸ್ಥಾಪಿಸಿರಬೇಕು. ಹೀಗಾಗಿ ಪಹಲ್ಲ ಅಥವಾ ಪಲ್ಲವ ಅಥವಾ ಪಾರ್ಥ್ಯನ್ನರ್ ಎಂಬ ಪದದ ಹೋಲಿಕೆಯನ್ನು ಗುರುತಿಸಿ ಇವರು ಮೂಲತಃ ಪಹಲ್ಲ ಮನೆತನ ಮತ್ತು ಪಾರ್ಥ್ಯನ್ ಮನೆತನಕ್ಕೆ ಸಂಬಂಧಪಟ್ಟವರು. ಮತ್ತು ಸಿಂಧೂ ಕೊಳದಲ್ಲಿ ಸಾಕಷ್ಟು ದಿನಗಳ ಕಾಲ ನೆಲೆಸಿ ನಂತರದ ಕಾಲಾವಧಿಯಲ್ಲಿ ದಕ್ಷಿಣ ಭಾರತಕ್ಕೆ ಅವರು ವಲಸೆ ಬಂದರು ಅನ್ನೋದು ಈ ವಿದೇಶಿ ಚರಿತ್ರೆಗಾರರ ಒಂದು ವಾದವಾಗಲ್ಪಟ್ಟಿದೆ.
ನಂತರ ಶಾತವಾಹನರ ಕಾಲಾವಧಿಯ ನಂತರ ಪ್ರಬಲರಾಗಿರ್ತಕ್ಕಂಥ ಸಂದರ್ಭದಲ್ಲೇ ದಕ್ಷಿಣ ಭಾರತದಲ್ಲಿ ಚಿಕ್ಕ ರಾಜ್ಯದ ರಾಜಪ್ರಭುತ್ವವನ್ನು ಸ್ಥಾಪಿಸಿದ್ದರಿಂದ ಶಾತವಾಹನರು ಅತ್ಯಂತ ಪ್ರಬಲರಾಗಲ್ಪಟ್ಟಿದ್ದರಿಂದ ಪ್ರಬಲವಾಗಿರ್ತಕ್ಕಂಥ ಸಂದರ್ಭದಲ್ಲೇ ಸೈನಿಕ ಕಾರ್ಯಾಚರಣೆಯನ್ನು ಅವರು ಮಾಡಿರಬೇಕು. ಪಲ್ಲವರಿಗೂ ಮತ್ತು ಇಲ್ಲಿರ್ತಕ್ಕಂಥ ಶಾತವಾಹನರ ಮಧ್ಯೆ ಯುದ್ಧವಾಗಿರಬೇಕು. ಪಲ್ಲವರು ಶಾತವಾಹನದ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸಿರಬೇಕು. ಸೋಲನ್ನು ಅನುಭವಿಸಲ್ಪಟ್ಟಾಗ ಸಾಮಂತವನ್ನು ಒಪ್ಪಿಕೊಂಡು ಸಾಮಂತ ರಾಜಪ್ರಭುತ್ವವನ್ನು ಅವರು ಸ್ಥಾಪಿಸಬೇಕು ಅನ್ನೋದು ಇವರ ವಾದವಾಗಲ್ಪಟ್ಟಿದೆ. ಅಷ್ಟೇ ಅಲ್ಲದೆ ಕಂಚಿಯಲ್ಲಿ ನೆಲೆಯೂರಿ ನಿಂತು ರಾಜಕೀಯ ಒಂದು ಪ್ರಭುತ್ವವನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಇವರು ಪತನವಾದ ನಂತರ ಶಾತವಾಹನರು ಪತನವಾದ ನಂತರ ಸ್ವತಂತ್ರ ರಾಜಪ್ರಭುತ್ವವನ್ನು ಸ್ಥಾಪಿಸಿ ತಮ್ಮ ಸಮೀಪವಾಗಿರ್ತಕ್ಕಂಥ ಅನೇಕ ಚಿಕ್ಕ ಚಿಕ್ಕ ರಾಜಕೀಯ ಮನೆತನಗಳ ಮೇಲೆ ಸೈನಿಕ ಕಾರ್ಯಾಚರಣೆಯನ್ನು ಮಾಡಿ ಸೈನ್ಯವನ್ನು ಬಲಿಷ್ಠಗೊಳಿಸಿ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳಲ್ಪಟ್ಟರು. ಅದು ಶಾತವಾಹನರ ನಂತರದ ಕಾಲಾವಧಿಯಲ್ಲಿ. ನಂತರ ಸಂಪೂರ್ಣವಾಗಿ ದಕ್ಷಿಣ ಭಾರತದ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಲ್ಪಟ್ಟಿರಬೇಕು. ಕನ್ನಡ ನಾಡಿನ ಬಹುಭಾಗವನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅವರಾಗಿರಬೇಕು. ಕದಂಬರು ಕನ್ನಡ ನಾಡಿನಿಂದ ಪಲ್ಲವರನ್ನು ಹೊರಟಿ ಕದಂಬರು ಸಾರ್ವಭೌಮತ್ವವನ್ನು ಸ್ಥಾಪಿಸಿ ಆಧಿಪತ್ಯವನ್ನು ಅವರು ಸ್ಥಾಪನೆ ಮಾಡಿ ಪಲ್ಲವರಿಂದ ಕನ್ನಡ ನಾಡನ್ನು ಬಿಡುಗಡೆಗೊಳಿಸಿಕೊಂಡಿರಬೇಕು ಅನ್ನೋದು ಇತಿಹಾಸಕಾರರ ಒಂದು ವಾದ. ಅದು ವಿದೇಶಿ ಯಾತ್ರಿಕರ ಒಂದು ವಿಚಾರದಡಿಯಲ್ಲಿ ಅಂದರೆ ಅವರ ಅಧ್ಯಯನವನ್ನು ಮಾಡಲ್ಪಟ್ಟಾಗ ಅಥವಾ ವಿದೇಶಿಯರ ಮೂಲವನ್ನು ನಾವು ಗುರುತಿಸಿಕೊಂಡಾಗ ಈ ತೆರನಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಇತಿಹಾಸದಲ್ಲಿ ಕಂಡುಕೊಳ್ಳೋದು. ಅಂದರೆ ದೇಶೀಯ ಒಂದು ಸಿದ್ಧಾಂತದ ಅಡಿಯಲ್ಲ ಆಧುನಿಕ ಇತಿಹಾಸಕಾರರು ಪಲ್ಲವರ ಅನೇಕ ಆಧಾರಗಳ ಮುಖಾಂತರವಾಗಿ ಈ ವಾದವನ್ನು ಸಂಪೂರ್ಣವಾಗಿ ಖಂಡಿಸಲ್ಪಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಕೃಷ್ಣಸ್ವಾಮಿ ಅಯ್ಯಂಗಾರು, ಸತ್ಯನಾಥ ಅಯ್ಯರ್ ಇವರು ಪ್ರಮುಖರಾಗಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಪ್ರತಿವಾದಕರಾಗಿರ್ತಕ್ಕಂಥ ವ್ಯಕ್ತಿಗಳು. ಪಲ್ಲವರು ವಿದೇಶಿ ಮೂಲದವರಲ್ಲ. ಪಲ್ಲವರಿಗೂ ಮತ್ತು ಪಹಲ್ಲರಿಗೂ ಯಾವುದೇ ತೆರನಾಗಿರ್ತಕ್ಕಂಥ ಸಂಬಂಧವಿಲ್ಲ. ಪಲ್ಲವರ ಮೂಲ ವಾಸಸ್ಥಾನ ತೊಂಡೈ ಮಂಡಲ ಪ್ರದೇಶ ಅಂದರೆ ತಮಿಳುನಾಡಿನ ಒಂದು ಪ್ರದೇಶ ಅನ್ನೋದನ್ನು ದೃಢವಾಗಿ ನಂಬಲ್ಪಟ್ಟಿದ್ದಾರೆ. ಮತ್ತು 12ನೇ ಶತಮಾನದ ಕವಿಯಾಗಿರ್ತಕ್ಕಂಥ ರಾಜಶೇಖರನ ಪಹಲ್ಲವ ಪದಗಳ ವ್ಯತ್ಯಾಸವನ್ನು ಆತ ಗುರುತಿಸಲ್ಪಟ್ಟಿದ್ದಾನೆ ತನ್ನ ಗ್ರಂಥಗಳಲ್ಲಿ. ಹೀಗಾಗಿ ಈ ಪಲ್ಲವ ಮೂಲತಃ ಯಾವುದೋ ಒಂದು ಜನಾಂಗ, ಕಂಚಿಯ ಸುತ್ತಮುತ್ತಲೂ ಕೃಷಿಕರಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರಬೇಕು ಅಥವಾ ಶಾತವಾಹನರ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿರಬೇಕು. ಅಂದರೆ ಅಧಿಕಾರಿಗಳಾಗಿರ್ತಕ್ಕಂಥವರು ಹಲವಾರು ಸಂದರ್ಭಗಳಲ್ಲಿ ರಾಜಪ್ರಭುತ್ವವನ್ನು ಸ್ಥಾಪಿಸಿದ ಉದಾಹರಣೆಗಳು ಚರಿತ್ರೆಯಲ್ಲಿ ಇವೆ. ಅಂದರೆ ಪ್ರಬಲರಾಗಿರ್ತಕ್ಕಂಥ ದೊರೆಗಳು ಯಾವಾಗ ತಮ್ಮ ವಂಶದವರ ಪ್ರಭುತ್ವವನ್ನು ಅಂತ್ಯಗೊಳಿಸಲ್ಪಡುತ್ತಾರೋ ಅಥವಾ ಅಸಮರ್ಥರಾಗುತ್ತಾರೋ ಅಥವಾ ಅಸಹಾಯಕರಾಗುತ್ತಾರೋ ಅಥವಾ ಸೋಲನ್ನು ಅನುಭವಿಸಲ್ಪಡುತ್ತಾರೋ ಅಂತಹ ಒಂದು ಸಂದರ್ಭದಲ್ಲಿ ಪ್ರಾಂತಾಧಿಕಾರಿಗಳು ಮತ್ತು ಅಧಿಕಾರಿಗಳು ತಮ್ಮ ಭೂಪ್ರದೇಶದಲ್ಲಿ ಸ್ವತಂತ್ರವನ್ನು ಘೋಷಿಸಿಕೊಂಡು ರಾಜಪ್ರಭುತ್ವವನ್ನು ಸ್ಥಾಪಿಸಿದ ನಿದರ್ಶನಗಳು ಕೂಡ ಚರಿತ್ರೆಯಲ್ಲಿ ಇವೆ. ಹೀಗಾಗಿ ಶಾತವಾಹನರ ಅಧಿಕಾರಿಗಳಾಗಿರ್ತಕ್ಕಂಥ ಇವರು ಅಥವಾ ಸಾಮಂತರಾಗಿರ್ತಕ್ಕಂಥ ಇವರು ಶಾತವಾಹನರ ಪತನದ ನಂತರ ತಮ್ಮ ಸ್ವತಂತ್ರ ರಾಜಪ್ರಭುತ್ವವನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥವರು ಅನ್ನೋದನ್ನು ಈ ದೇಶೀಯ ವಾದದಲ್ಲೇ ಅಯ್ಯಂಗಾರು ಮತ್ತು ಸತ್ಯನಾಥ್ ಅಯ್ಯರ್ ಅವರ ಅಭಿಪ್ರಾಯದಲ್ಲಿ ನಾವು ಕಂಡುಕೊಳ್ತಾದ. ಮತ್ತು ಡಾಕ್ಟರ್ ಎಸ್ ನೀಲಕಂಠಿ ಶಾಸ್ತ್ರಿಗಳು ಪ್ರಾಚೀನ ಕಾಲದ ಹಿರೇಹಡಗಲಿಯ ಶಾಸನವನ್ನು ಆಧರಿಸಿ ಹಿರೇಹಡಗಲಿಯ ಶಾಸನವನ್ನು ನಾವು ನೋಡಲ್ಪಟ್ಟಾಗ ಅದರಲ್ಲೇ ಪ್ರಾಚೀನ ಶಾಸನ ಅದು ಹಿರೇಹಡಗಲಿಯ ಶಾಸನ. ಅಲ್ಲಿ ಶಾತಹನಿಯ ಹರ ಎಂದು ಕರೆಯಲ್ಪಡುತ್ತಿದ್ದ ವ್ಯಕ್ತಿಗಳ ಉಲ್ಲೇಖನ ಇದೆ. ಅದು ಬಳ್ಳಾರಿಯ ಭೂಪ್ರದೇಶ. ಅಂದರೆ ಬನವಾಸಿ ಅರಸರೊಂದಿಗೆ ರಕ್ತ ಸಂಬಂಧವನ್ನು ಹೊಂದಲ್ಪಟ್ಟಿರ್ತಕ್ಕಂಥವರು. ಶಾತವಾಹನರು ಪತನವಾದ ನಂತರ ಕಂಚಿಯನ್ನು ವಶಪಡಿಸಿಕೊಂಡು ಸ್ವತಂತ್ರ ರಾಜ್ಯವನ್ನು ಕಟ್ಟಲ್ಪಟ್ಟ ಕೀರ್ತಿ ಪಲ್ಲವರಿಗೆ ಸಲ್ತಾ ಇದೆ. ಹೀಗಾಗಿ ಪಲ್ಲವರು ಮೂಲತಃ ದಕ್ಷಿಣ ಭಾರತದವರೇ. ಅವರು ದಕ್ಷಿಣ ಭಾರತದ ಒಂದು ಆಧಿಪತ್ಯವನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥವರು ಮತ್ತು ದಕ್ಷಿಣ ಭಾರತದ ಜನಾಂಗದ ದ್ರಾವಿಡ ಜನಾಂಗದ ವ್ಯಕ್ತಿಗಳು ಅವರು ಅನ್ನೋದನ್ನು ಇತಿಹಾಸಕಾರರು ಗುರುತಿಸಲ್ಪಟ್ಟಿದ್ದಾರೆ.
ಈ ರೀತಿಯಾಗಿ ಅವರ ಮೂಲದ ಬಗ್ಗೆ ನಾವು ಆಧರಿಸಲ್ಪಟ್ಟಾಗ ಮೂಲದ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ವಿಷಯಗಳನ್ನು ಇತಿಹಾಸಕಾರರು ಕಂಡುಕೊಳ್ಳುವಲ್ಲೇ ವಿಫಲರಾಗಿದ್ದಾರೆ. ಆದಾಗ್ಯೂ ಕೂಡ ಪಲ್ಲವರ ಒಂದು ಚರಿತ್ರೆಯನ್ನು ನಾವು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಕಂಡುಕೊಳ್ತಾ ಇದ್ದಾವೆ. ಅದು ಸಮುದ್ರಗುಪ್ತರ ಕಾಲದಿಂದಲೂ ಕೂಡ ಪಲ್ಲವರ ಒಂದು ಚರಿತ್ರೆ ದಕ್ಷಿಣ ಭಾರತದ ಇತಿಹಾಸದಲ್ಲೇ ಅಡಗಲ್ಪಟ್ಟಿದೆ. ಕೆಲವೊಂದು ಸಾಹಿತ್ಯಿಕ ಕೃತಿಗಳು ಮತ್ತು ಕೆಲವೊಂದು ಶಾಸನಗಳಲ್ಲ. ಪಲ್ಲವರ ಮನೆತನವು ಕೂಡ ದಕ್ಷಿಣ ಭಾರತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಆಧಿಪತ್ಯವನ್ನು ಸ್ಥಾಪಿಸಲ್ಪಟ್ಟಿತ್ತು ಅನ್ನೋ ಸ್ಪಷ್ಟವಾಗಿರ್ತಕ್ಕಂಥ ಅಂಶಗಳು ಇಲ್ಲಿರ್ತಕ್ಕಂಥ ಸಿದ್ಧಾಂತವಾದಿಗಳಲ್ಲದೆ ಅನೇಕ ಇತಿಹಾಸಕಾರರ ರಚನೆಯಲ್ಲಿ ಕೂಡ ನಾವು ಕಂಡುಕೊಳ್ತಾ ಇದ್ದಾವೆ. ಹೀಗಾಗಿ ಪಲ್ಲವರ ಒಂದು ಪ್ರಭುತ್ವ, ಪಲ್ಲವರ ಒಂದು ಆಡಳಿತ ವ್ಯವಸ್ಥೆ ದಕ್ಷಿಣ ಭಾರತದ ಚರಿತ್ರೆಯಲ್ಲೇ 2 ಶತಮಾನಕ್ಕೂ ಹೆಚ್ಚು ಕಾಲ ತನ್ನ ಪ್ರಭುತ್ವವನ್ನು ಅದು ಸ್ಥಾಪನೆ ಮಾಡಲ್ಪಟ್ಟಿತ್ತು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಕಂಡುಕೊಳ್ತಾ ಇದ್ದಾವೆ. ಪಲ್ಲವರ ರಾಜಕೀಯ ಇತಿಹಾಸವನ್ನು ನಾವು ನೋಡಲ್ಪಟ್ಟಾಗ ಈ ವಂಶದ ಆರಂಭಿಕವಾಗಿರ್ತಕ್ಕಂಥ ಯಾವುದೇ ಆಧಾರಗಳು ಅಥವಾ ಆಕಾರಗಳು ಲಭ್ಯವಾಗಿಲ್ಲ. ಅತ್ಯಂತ ಸ್ಪಷ್ಟವಾಗಿ ಅವು ಒಡಮೂಡಿಲ್ಲ. ಶಿವಸ್ಕಂದ ವರ್ಮ ಪಲ್ಲವರ ಮೂಲ ದೊರೆಯಾಗಿದ್ದ ಅನ್ನೋದನ್ನು ಇತಿಹಾಸಕಾರರು ಗುರುತಿಸಲ್ಪಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಹಿರೇಡಗಲಿ ಮತ್ತು ಗುಂಟೂರು ಜಿಲ್ಲೆಯ ಮಾಯಿಡೋಲು ಶಾಸನ, ಈ 2 ಶಾಸನಗಳಲ್ಲಿ ಪಲ್ಲವರ ಆರಂಭಿಕ ಆಳರಸರ ಇತಿಹಾಸದ ಪರಿಕಲ್ಪನೆಯನ್ನು ಅಥವಾ ವಂಶಾವಳಿಯನ್ನು ಈ ಶಾಸನಗಳಲ್ಲಿ ಕೆತ್ತಲಾಗಿದೆ. ಮತ್ತು ಈ ಶಾಸನದಲ್ಲಿ ಪಲ್ಲವರು ಕಂಚಿಯನ್ನೇ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಲ್ಪಡುತ್ತಿದ್ದರು ಅನ್ನೋ ಸ್ಪಷ್ಟವಾಗಿರ್ತಕ್ಕಂಥ ವಿಷಯಗಳನ್ನು ಈ ಶಾಸನದಲ್ಲೇ ಇತಿಹಾಸಕಾರರು ಗುರುತಿಸಲ್ಪಟ್ಟಿದ್ದಾರೆ. ಪ್ರಬಲರಾಗಿರ್ತಕ್ಕಂಥ ವ್ಯಕ್ತಿಗಳು, ಸಮರ್ಥರಾಗಿರ್ತಕ್ಕಂಥ ವ್ಯಕ್ತಿಗಳು ಆಳಲ್ಪಟ್ಟಿದ್ದಾರೆ ಅನ್ನೋದನ್ನು ನಾವು ಇತಿಹಾಸದಲ್ಲಿ ಕಂಡುಕೊಳ್ತಾ ಇದ್ದಾವೆ. ಮತ್ತು ಸಾಕಷ್ಟು ಬಿರುದು ಬಾಬಳಿಗಳನ್ನು, ಧರ್ಮ ಮಹಾರಾಜಾದಿ ರಾಜ ಎಂಬ ಬಿರುದನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು, ಮತ್ತು ವೈದಿಕ ಧರ್ಮದ ಅನುಗುಣವಾಗಿರ್ತಕ್ಕಂಥ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಲ್ಪಟ್ಟ ಕೀರ್ತಿ ಇದು ಪಲ್ಲವರಿಗೆ ಸಲ್ತಾಯಿತು. ಪಲ್ಲವರು ಕೂಡ ಅನೇಕ ಬಾರಿ ಯಜ್ಞ ಯಾಗಾದಿಗಳನ್ನು ಮಾಡಲ್ಪಟ್ಟರು. ಅಶ್ವಮೇಧ ಯಾಗವನ್ನು ಮಾಡಲ್ಪಟ್ಟರು. ಅಂದರೆ ಅಶ್ವಮೇಧ ಯಾಗ ಸಾಮ್ರಾಜ್ಯಾಧಿಪತ್ಯದ ಒಂದು ಯಾಗ. ಕುದುರೆಗೆ ಫಲಕವನ್ನು ಹಾಕಿ ಅದನ್ನು ತಡೆಗಟ್ಟುವ ಯಾವ ಅರಸನಿರ್ತಾ ಇದ್ದಾನೋ ಅವನೊಂದಿಗೆ ಯುದ್ಧವನ್ನು ಮಾಡಿ ಈ ಪಲ್ಲವರನ್ನು ಅಥವಾ ಅಶ್ವಮೇಧ ಮಾಡಿದ ವ್ಯಕ್ತಿಯನ್ನು ಅಲ್ಲಿ ಜಯಿಸಬೇಕು. ಅಂದರೆ ಅಶ್ವಮೇಧದ ಯಾಗ. ಅಂದರೆ ಈ ಒಂದು ಕುದುರೆಯನ್ನು ಎಲ್ಲ ಅರಸು ಮನೆತನಗಳಲ್ಲಿ ಅದನ್ನು ಕಳಿಸಿಕೊಡಲಾಗುತ್ತದೆ. ಅದರ ಹಿಂದೆ ಬಲಿಷ್ಠವಾಗಿರ್ತಕ್ಕಂಥ ಸೈನ್ಯಪಡೆ ಇರ್ತಾ ಇದೆ. ಮುಂದೆ ಕುದುರೆ ಓಡ್ತಾ ಇರ್ತಾ ಇದೆ. ಕುದುರೆಯನ್ನು ಯಾರು ಕಟ್ಟಿ ಹಾಕ್ತಾರೋ ಆ ಒಂದು ಸಂದರ್ಭದಲ್ಲಿ ಆ ನಾಡಿನೊಂದಿಗೆ ಯುದ್ಧವನ್ನು ಮಾಡಬೇಕು. ಅದರಲ್ಲೇ ಈ ಅಶ್ವಮೇಧವನ್ನು ಮಾಡಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ ಜಯವನ್ನು ಸಾಧಿಸಬೇಕು. ಅಂದಾಗ ಅಶ್ವಮೇಧ ಯಾಗ ಪೂರ್ಣಗೊಳ್ಳಲ್ಪಡುತ್ತೆ. ಇಂತಹ ಯಾಗವನ್ನು ಕೂಡ ಇಲ್ಲಿರ್ತಕ್ಕಂಥ ಪಲ್ಲವರು ಮಾಡಲ್ಪಟ್ಟರು. ಅಂದರೆ ಬಲಿಷ್ಠವಾಗಿರ್ತಕ್ಕಂಥ ಸಾಮ್ರಾಜ್ಯಾಧಿಪತ್ಯವನ್ನು ಪಲ್ಲವ ದೊರೆಗಳು ಸ್ಥಾಪಿಸಲ್ಪಟ್ಟಿದ್ರು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಕಂಡುಕೊಳ್ತಾ ಇದ್ದಾವೆ. ಅನೇಕ ವಿಶಿಷ್ಟವಾಗಿರ್ತಕ್ಕಂಥ ವಿವರಗಳನ್ನು ನಾವು ಶಾಸನಗಳಿಂದ ಇತಿಹಾಸಕಾರರು ಕಲೆ ಹಾಕಲ್ಪಟ್ಟಿದ್ದಾರೆ. ಶಿವಸ್ಕಂದ ವರ್ಮನ ನಂತರ ವಿಜಯ ಸ್ಕಂದವರ್ಮನ ಅಧಿಕಾರಕ್ಕೆ ಬಂದ ಅನ್ನೋದನ್ನು ಇತಿಹಾಸಕಾರರು ಗುರುತಿಸಲ್ಪಟ್ಟಿದ್ದಾರೆ. ಪಲ್ಲವರ ಅನೇಕ ಸಂಸ್ಕೃತ ಶಾಸನಗಳಲ್ಲೇ ಇವರ ಒಂದು ಕಾಲಮಾನವನ್ನು ಕ್ರಿಸ್ತ ಶಕ 350ರಿಂದ 550ರವರೆಗೆ ಇಲ್ಲಿ 16 ಪಲ್ಲವ ದೊರೆಗಳು ಆಳಲ್ಪಟ್ಟರು. ಆದರೆ ಇಲ್ಲಿಯೂ ಕೂಡ ನಾವು 2 ತೆರನಾಗಿರ್ತಕ್ಕಂಥ ಹಂತಗಳನ್ನು ಇತಿಹಾಸಕಾರರು ಗುರುತಿಸಲ್ಪಟ್ಟಿದ್ದಾರೆ. ಪ್ರಥಮ ಹಂತ ಕ್ರಿಸ್ತಕ 350ರಿಂದ ಕ್ರಿಸ್ತಕ 556. ಇಲ್ಲಿ 16 ರಾಜ್ಯ ಅರಸು ಮನೆತನಗಳ ಇತಿಹಾಸ ಇಲ್ಲಿ ಇದೆ. ನಂತರದಲ್ಲೇ 500 ಸಾಮಾನ್ಯವಾಗಿ ನಂತರದ ಒಂದು ಕಾಲಾವಧಿಯಲ್ಲಿ, ಅಂದರೆ ಬಾದಾಮಿ ಚಾಲುಕ್ಯರ ಒಂದು ಕಾಲಾವಧಿಯಲ್ಲಿ 550ರಿಂದ ಸಾಮಾನ್ಯವಾಗಿ 670 ಕಾಲಾವಧಿಯಲ್ಲಿಯೂ ಕೂಡ ನಾವು ಇತಿಹಾಸದ ಸ್ಪಷ್ಟವಾಗಿರ್ತಕ್ಕಂಥ ವಿವರಣೆಯನ್ನು ಕಲೆ ಹಾಕಬಹುದಾಗಿದೆ. ಅಂದರೆ ಸಾಕಷ್ಟು ಆಳರಸರು ಆಳಲ್ಪಟ್ಟರು. ಅಂದರೆ ಕ್ರಿಸ್ತಕ 796ರವರೆಗೆ ಬಾದಾಮಿ ಚಾಲುಕ್ಯರ ಒಂದು ಆಧಿಪತ್ಯ ಅಸ್ತಿತ್ವದಲ್ಲಿತ್ತು. 550ರಿಂದ 796ರವರೆಗೆ. ಅಂದರೆ ಬಾದಾಮಿ ಚಾಲುಕ್ಯರು ಅಂತ್ಯವಾದ ನಂತರ ರಾಷ್ಟ್ರಕೂಟರೊಂದಿಗೆ ಯುದ್ಧವನ್ನು ಮಾಡಿ ರಾಷ್ಟ್ರಕೂಟರೊಂದಿಗೆ ಸೋಲನ್ನು ಅನುಭವಿಸಲ್ಪಟ್ಟರು. ದಕ್ಷಿಣ ಭಾರತದಲ್ಲಿ ಇನ್ನೊಂದು ಮನೆತನ ತಲೆ ಎತ್ತಲ್ಪಟ್ಟಿತ್ತು, ಚೋಳರ ಮನೆತನ. ಚೋಳರು ಮತ್ತು ಪಲ್ಲವರ ಮಧ್ಯೆ ಸುದೀರ್ಘವಾಗಿರ್ತಕ್ಕಂಥ ಹೋರಾಟ ಆರಂಭವಾಗಿರಬೇಕು. ಆ ಯುದ್ಧ ಭೂಮಿಯಲ್ಲಿ ಪಲ್ಲವರು ತಮ್ಮ ಆಧಿಪತ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರಬೇಕು. ನಂತರ ಚೋಳರ ಒಂದು ಆಧಿಪತ್ಯ ಅಲ್ಲಿ ಸ್ಥಾಪನೆಯಾಗಿರಬೇಕು ದಕ್ಷಿಣ ಭಾರತದಲ್ಲಿ ಮತ್ತು ಅಥವಾ ತಮಿಳುನಾಡಿನಲ್ಲಿ. ಹೀಗಾಗಿ 575ರಿಂದ 600ರ ಕಾಲಾವಧಿಯಲ್ಲಿ ಶಿವ ವಿಷ್ಣು ಅಧಿಕಾರದಲ್ಲಿದ್ದ.
ಒಂದನೇ ಮಹೇಂದ್ರ ವರ್ಮ ಅಧಿಕಾರದಲ್ಲಿದ್ದ, ಒಂದನೇ ನರಸಿಂಹವರ್ಮ ಅಧಿಕಾರದಲ್ಲಿದ್ದ, ಎರಡನೇ ಮಹೇಂದ್ರ ವರ್ಮ ಅಧಿಕಾರದಲ್ಲಿದ್ದ ಮತ್ತು ಎರಡನೆಯ ಪರಮೇಶ್ವರ ವರ್ಮ ಅಧಿಕಾರದಲ್ಲಿದ್ದ. ಎರಡನೆಯ ನರಸಿಂಹವರ್ಮ 695ರಿಂದ 772, ಎರಡನೆಯ ಪರಮೇಶ್ವರ 772ರಿಂದ 731, ಎರಡನೆಯ ನಂದಿವರ್ಮ 731ರಿಂದ 796 ಮತ್ತು ದಂತಿವರ್ಮ 796ರಿಂದ 846. ಈ ತೆರನಾಗಿರ್ತಕ್ಕಂಥ ಒಂದು ರಾಜಕೀಯ ಒಂದು ಚರಿತ್ರೆಯನ್ನು ನಾವು ಪಲ್ಲವರ ಕಾಲಾವಧಿಯಲ್ಲಿ ಕಂಡುಕೊಳ್ಳಬಹುದಾಗಿದೆ. ಮತ್ತು ಸಾಮಾನ್ಯವಾಗಿ ನಿಮಗೆ ವಿಷಯಕ್ಕೆ ಇರತಕ್ಕಂಥದ್ದು ಅವರ ರಾಜಕೀಯ ಮನೆತನಗಳಲ್ಲೇ ಒಂದನೆಯ ಮಹೇಂದ್ರ ವರ್ಮ ಮತ್ತು ಒಂದನೆಯ ನರಸಿಂಹವರ್ಮನ ಬಗ್ಗೆ ಇದೆ ಮತ್ತು ಪಲ್ಲವರ ಕೊಡುಗೆಗಳು ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಈ 3 ಪ್ರಶ್ನೆಗಳನ್ನು ನಾವು ಇತಿಹಾಸದಲ್ಲೇ ಕಂಡುಕೊಳ್ಳಬಹುದಾಗಿದೆ. ನಿಮಗೆ ಇರ್ತಕ್ಕಂಥದ್ದು ಒಂದನೆಯ ಮಹೇಂದ್ರ ವರ್ಮ ಮತ್ತು ಒಂದನೆಯ ನರಸಿಂಹವರ್ಮನ ಒಂದು ಚರಿತ್ರೆಯನ್ನು ನೀವು ಸ್ಪಷ್ಟವಾಗಿ ಅಧ್ಯಯನ ಮಾಡಬೇಕು. 5 ಮಾರ್ಕ್ಸಿಗೆ ಕೇಳ್ಬೋದು ಅದನ್ನು. ಒಂದನೆಯ ಮಹೇಂದ್ರ ವರ್ಮ ಅಥವಾ ನರಸಿಂಹವರ್ಮಂದು 5 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆಗಳು ಮತ್ತು ಪಲ್ಲವರ ಕೊಡುಗೆಗಳು ಏನಿದೆಯಲ್ಲ ಅದು 10 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಪಲ್ಲವರ ಕಾಲದ ಒಂದು ಚರಿತ್ರೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು 10 ಮಾರ್ಕ್ಸು ಮತ್ತು 5 ಮಾರ್ಕ್ಸಿನ ಪ್ರಶ್ನೆಗಳನ್ನು ನಾವು ಇತಿಹಾಸದಲ್ಲೇ ಕಂಡುಕೊಳ್ತೇವೆ. ಅದು ಪಲ್ಲವರ ಒಂದು ಕಾಲಾವಧಿಯಲ್ಲಿ ಅನ್ನೋದರ ಬಗ್ಗೆ. ಮತ್ತು ಈ ರೀತಿಯಾಗಿ ಪಲ್ಲವರ ಒಂದು ಚರಿತ್ರೆ ಸಾಕಷ್ಟು ವಿವಾದಗಳಿಂದ ಕೂಡಲ್ಪಟ್ಟಿರ್ತಕ್ಕಂಥ ಚರಿತ್ರೆ ಅನ್ನೋದನ್ನು ನಾವು ಇಲ್ಲಿ ಕಂಡುಕೊಳ್ತೇವೆ. ಅಂದರೆ ಪಲ್ಲವರ ಸಾಮ್ರಾಜ್ಯದ ಕಾಲ ಯಾವುದಂದರೆ ಕ್ರಿಸ್ತಶಕ 560ರಿಂದ 890. ಇದು ಪಲ್ಲವರ ಸಾಮ್ರಾಜ್ಯದ ಒಂದು ಕಾಲ. ಅಂದರೆ ಸಾಕಷ್ಟು ಒಂದು ವಿಭಜನೆಯನ್ನು ನಾವಿಲ್ಲಿ ಕಂಡುಕೊಳ್ತಾ ಇದ್ದಾವೆ. 6ನೇ ಶತಮಾನದ ಉತ್ತರಾರ್ಧದಲ್ಲೇ ಪಲ್ಲವರು ಅತ್ಯಂತ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾದರು. ರಾಜಕೀಯ ಪ್ರಾಬಲ್ಯವನ್ನು ಮೆರೆಯಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳಾದರು. ಅದು ತಮಿಳುನಾಡಿನಲ್ಲಿ ಕಾಂಚಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸುಮಾರು 300 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಆಳ್ವಿಕೆಯನ್ನು ಸ್ಥಾಪನೆ ಮಾಡಲ್ಪಟ್ಟ ಕೀರ್ತಿ ಪಲ್ಲವರಿಗೆ ಅದು ಸಲ್ತಾಯಿತು. ಸಾಮ್ರಾಜ್ಯವನ್ನು ಅತ್ಯಂತ ಸಮರ್ಥ ರೀತಿಯಾಗಿ ಮುಂದುವರಿಸಿಕೊಂಡಿರತಕ್ಕಂಥ ವ್ಯಕ್ತಿ. ಮತ್ತು ಇತಿಹಾಸದ ರಚನೆಗೆ ಸಾಕಷ್ಟು ಆಧಾರಗಳನ್ನು ಈಗಾಗಲೇ ಹೇಳಲಾಗಿದೆ. ಪಲ್ಲವರ ಮನೆತನಕ್ಕೆ ಸಂಬಂಧಪಟ್ಟ ಸಮಕಾಲೀನ ಆಳರಸರ ಒಂದು ಶಾಸನಗಳಲ್ಲಿ, ಸಾಹಿತ್ಯಿಕ ಕೃತಿಗಳಲ್ಲಿ ಕೂಡ ನಾವು ಕಂಡುಕೊಳ್ತಾ ಇದ್ದಾವೆ. ಸಮಕಾಲೀನ ತಮಿಳು ಒಂದು ಸಾಹಿತ್ಯದಲ್ಲ ಮತ್ತು ಸಂಸ್ಕೃತ ಸಾಹಿತ್ಯದಲ್ಲೇ ಪಲ್ಲವರ ಒಂದು ಅನೇಕ ಶಾಸನಗಳನ್ನು ಹೆಚ್ಚಾಗಿ ಶಿಲಾಲಿಪಿಗಳು ಮತ್ತು ತಾಮ್ರ ಲಿಪಿಗಳು ಕಾಣ್ತಾ ಇದ್ದಾವೆ. ತಾಮ್ರ ಲಿಪಿಗಳು ಪಲ್ಲವರ ಕಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿ ತಾಮ್ರದ ಲಿಪಿಗಳು ಇವೆ ಅನ್ನೋದನ್ನು ಇತಿಹಾಸಕಾರರು ಗುರುತಿಸಲ್ಪಟ್ಟಿದ್ದಾರೆ. ಅಂದ್ರೆ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಆ ಲಿಪಿಗಳನ್ನು ಅತ್ಯಂತ ಸಮರ್ಥ ರೀತಿಯಾಗಿ ಸತ್ಯಾನ್ವೇಷಣೆಯನ್ನು ನಾವು ಮಾಡಿಕೊಳ್ಬೇಕು. ಈ ವಿಚಾರವನ್ನು ಇತಿಹಾಸಕಾರರು ಹೊರಗಡಲ್ಪಟ್ಟಿದ್ದಾರೆ. ಮತ್ತು ಸಾಕಷ್ಟು ತಮಿಳು ಗ್ರಂಥಗಳಿವೆ. ಅವುಗಳಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಗ್ರಂಥಗಳು ಅಥವಾ ಧರ್ಮ ಗ್ರಂಥಗಳು ಅಂತ ಕರಿತೀವಿ. ಅದರಲ್ಲಿ ಕೂಡ ಈ ಪಲ್ಲವರ ಒಂದು ಇತಿಹಾಸವನ್ನು ನಾವು ಗುರುತಿಸಲು ಸಾಧ್ಯವಾಗುತ್ತದೆ. ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಗಳನ್ನು ತಿಳಿಯಲು ಕೃತಿಗಳು, ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಕೃತಿಗಳು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೂಡ ಮಾಡಲ್ಪಡುತ್ತವೆ. ಮತ್ತು ಸ್ವತಃ ಸಾಕಷ್ಟು ಕೃತಿಗಳನ್ನು ಪಲ್ಲವರು ಬರೆಯಲ್ಪಟ್ಟಿದ್ದು. ಕೃತಿಯನ್ನು ಬರೆಯಲ್ಪಟ್ಟ ಆಳರಸರ ಇತಿಹಾಸ ಪಲ್ಲವರ ಕಾಲದಲ್ಲಿ ಇತಿಹಾಸಕಾರರು ಸಂಶೋಧನೆ ಮಾಡಲ್ಪಟ್ಟಿದ್ದಾರೆ. ಒಂದನೇ ಮಹೇಂದ್ರ ವರ್ಮ ಬರೆಯಲ್ಪಟ್ಟಿರ್ತಕ್ಕಂಥ ಮತ್ತ ವಿಲಾಸ ಪ್ರಹಸನ ಒಂದನೇ ಮಹೇಂದ್ರ ವರ್ಮನ ಕಾಲದಲ್ಲಿ ಬರೆಯಲ್ಪಟ್ಟ ಕೃತಿ. ಅನಾಮಧೇಯನ ಕೃತಿಯಾಗಿರ್ತಕ್ಕಂಥ ನಂದಕ್ಕ ಲಂಭಗಂ, ಅನಾಮಧೇಯ ಹೆಸರಿಲ್ಲದಕ್ಕೆ ಯಾವುದು, ನಂದಕ್ಕ ಲಂಭಗಂ ಎಂಬ ಕೃತಿ. ದಂಡಿ ಕೃತಿಯಾಗಿರ್ತಕ್ಕಂಥ ಅವಂತಿ ಸುಂದರ ಕಥಾಸಾರ ಮತ್ತು ಪೆರುಂದ ದೇವನಾರ್ ಆತ ಬರೆಯಲ್ಪಟ್ಟಿರ್ತಕ್ಕಂಥ ಕವಿಯ ಭಾರತ ಎಂಬ ಕೃತಿ. ಮತ್ತು ಭಾರತೀಯ ಕಿರಾತಾರ್ಜುನ ವಿಜಯ, ಇದು ಕೂಡ ಪಲ್ಲವರ ಹಲವಾರು ವಿಷಯಗಳನ್ನು ಈ ಕೃತಿಗಳಲ್ಲಿ ನಾವು ಕಾಣ್ತಾ ಇದ್ದಾವೆ. ಅಂದರೆ ಈ ಕೃತಿಗಳಲ್ಲಿ, ಈ ಸಾಹಿತ್ಯಿಕ ಕೃತಿಗಳಲ್ಲಿ ಮತ್ತು ತಾಮ್ರಪಟ ಶಾಸನ ಮತ್ತು ಶಿಲಾಶಾಸನಗಳಲ್ಲಿ ಕೂಡ ಪಲ್ಲವರಿಗೆ ಸಂಬಂಧಪಟ್ಟ ಸಾಕಷ್ಟು ವಿಷಯಗಳನ್ನು ಇತಿಹಾಸಕಾರರು ಕಲೆ ಹಾಕಲ್ಪಟ್ಟಿದ್ದಾರೆ.
ಈಗಾಗಲೇ ಹೇಳಿರುವ ಹಾಗೆ ಶಿವ ವಿಷ್ಣು ಕ್ರಿಸ್ತ ಶಕ 560 600 ಅಂದ್ರೆ ಬಾದಾಮಿ ಚಾಲುಕ್ಯ ಆಳರಸರ ಒಂದು ಉದಯದಲ್ಲ. ಅಂದರೆ ಯಾವ ರೀತಿಯಾಗಿ ಗಂಗರು ಬಾದಾಮಿ ಚಾಲುಕ್ಯರಿಗೆ ಪುನಃ ಶ್ರೀರಕ್ಷಕರಾಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಹೀಗಾಗಿ ಬಾದಾಮಿ ಚಾಲುಕ್ಯರ ಒಂದು ಸರಿಸಮಾನವಾಗಿರ್ತಕ್ಕಂಥ ಕಾಲದಲ್ಲಿ ಅತ್ಯಂತ ದಕ್ಷಿಣ ಭಾರತದಲ್ಲೇ ಸಮರ್ಥ ರೀತಿಯಾದ ಸಾಮ್ರಾಜ್ಯಾಧಿಪತ್ಯವನ್ನು ಸ್ಥಾಪಿಸಿದ ಕೀರ್ತಿ ಪಲ್ಲವರಿಗೆ ಸಲ್ತಾ ಇದ್ದದ್ದು ಇತಿಹಾಸದಲ್ಲಿ. ಮತ್ತು ಈ ಪಲ್ಲವರ ಆಳಸನಾಗಿರ್ತಕ್ಕಂಥ ಶಿವ ವಿಷ್ಣು 560ರಲ್ಲಿ ಅಧಿಕಾರವನ್ನು ವಹಿಸಿಕೊಂಡಾಗ ಆತನ ಆಳ್ವಿಕೆಯ ಕಾಲದಲ್ಲೇ ಇತಿಹಾಸದಲ್ಲೇ ಬಹುಮಟ್ಟಿಗೆ ಐತಿಹಾಸಿಕವಾಗಿರ್ತಕ್ಕಂಥ ದಾಖಲಾತಿಗಳನ್ನು ಇತಿಹಾಸಕಾರರು ಸಂಶೋಧನೆ ಮಾಡಲ್ಪಟ್ಟಿದ್ದಾರೆ. ಮತ್ತು ಶಿವ ವಿಷ್ಣುವಿನ ಕಾಲದಿಂದ ಸಂಸ್ಕೃತ ಭಾಷೆಯ ಈ ಶಾಸನಗಳಲ್ಲೇ ಅವರ ಸಾಕಷ್ಟು ವಿಷಯದ ವಿವರಗಳನ್ನು ಇತಿಹಾಸಕಾರರು ಕಲೆ ಹಾಕಲ್ಪಟ್ಟಿದ್ದಾರೆ. ಇತಿಹಾಸಕಾರರು ಸಾಕಷ್ಟು ಪ್ರಮಾಣದಲ್ಲಿ ಕಲೆ ಹಾಕಲ್ಪಟ್ಟಿದ್ದಾರೆ. ಅಂದರೆ ಅವರು ಆ ಒಂದು ಕಾಲಾವಧಿಯಲ್ಲಿ ಶಿವ ವಿಷ್ಣುವಿನ ಕಾಲದಲ್ಲೇ ಅವರು ಈ ಪ್ರಚಾರಕ್ಕೆ ಬಂದಿರತಕ್ಕಂಥ ಆಳರಸರ ಮನೆತನ ಅನ್ನೋದನ್ನು ನಾವು ಇತಿಹಾಸದಲ್ಲಿ ಕಂಡುಕೊಳ್ತೇವೆ. ಪಲ್ಲವರ ಕಾಲದಲ್ಲಿ ಶಿಲಾಶಾಸನಕ್ಕಿಂತ ತಾಮ್ರಪಟ ಶಾಸನಗಳೇ ಅತ್ಯಧಿಕ ಪ್ರಮಾಣದಲ್ಲಿ ಇರುವುದನ್ನು ಇತಿಹಾಸಕಾರರು ಗುರುತಿಸಲ್ಪಟ್ಟಿದ್ದಾರೆ. ಮತ್ತು ಸಾಕಷ್ಟು ಗುಹಾಲಯಗಳಲ್ಲಿಯೂ ಕೂಡ ಪಲ್ಲವರಿಗೆ ಸಂಬಂಧಪಟ್ಟ ಉಲ್ಲೇಖನಗಳನ್ನು ಇತಿಹಾಸಕಾರರು ಗುರುತಿಸಲ್ಪಟ್ಟಿದ್ದಾರೆ. ಸಾಮಾನ್ಯವಾಗಿ ಗುಹಾಲಯದ ಗೋಡೆಗಳಲ್ಲೇ ಶಾಸನವನ್ನು ಪಲ್ಲವರು ಕೆತ್ತಿಸಲ್ಪಟ್ಟಿದ್ದರು. ಮತ್ತು ಹೀಗಾಗಿ ಪಲ್ಲವರ ಒಂದು ಶಾಸನಗಳನ್ನು ಇತಿಹಾಸಕಾರರಿಸಲ್ಪಟ್ಟಾಗ ಶಿವ ವಿಷ್ಣುವಿನ ಕಾಲದಿಂದ ಹೊಸ ಪಲ್ಲವ ಶಾಖೆಯೊಂದು ಸ್ಥಾಪನೆಯಾಗಲ್ಪಟ್ಟಿತ್ತು ಅನ್ನೋದು ಇತಿಹಾಸಕಾರರ ಒಂದು ವಿಚಾರವಾಗಲ್ಪಟ್ಟಿದೆ. ಹಲವಾರು ಇತಿಹಾಸ ವಿದ್ವಾಂಸರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಗೊಳಿಸಲ್ಪಟ್ಟಿದ್ದಾರೆ. ಅಂದರೆ ಪಲ್ಲವರ ಒಂದು ಇತಿಹಾಸ ಶಿವ ವಿಷ್ಣುವಿನಿಂದ ಅದು ಅಸ್ತಿತ್ವಕ್ಕೆ ಬಂತು. ಇತಿಹಾಸದ ಅಧ್ಯಯನ ಅದು ಅಲ್ಲಿಂದ ಪ್ರಾರಂಭವಾಗಲ್ಪಟ್ಟಿತು. ಪರಾಕ್ರಮಿಯಾಗಿರ್ತಕ್ಕಂಥ ಶಿವ ವಿಷ್ಣು ಕಳಬ್ರರನ್ನು ಸಂಪೂರ್ಣವಾಗಿ ಸೋಲಿಸಿ ಸಾಮ್ರಾಜ್ಯವನ್ನು ಆತ ವಿಸ್ತರಿಸಲ್ಪಟ್ಟ. ಆ ಕಾಲಾವಧಿಯಲ್ಲಿ ದಕ್ಷಿಣ ಭಾರತದಲ್ಲೇ ಚೇಳರ ಮನೆತನ ಮತ್ತು ಪಾಂಡ್ಯರ ಮನೆತನಗಳು ಅಸ್ತಿತ್ವದಲ್ಲಿದ್ದು ಸಣ್ಣ ಪುಟ್ಟ ರಾಜಕೀಯ ಮನೆತನಗಳನ್ನು ಈಗಾಗಲೇ ಅವರು ಸೋಲಿಸಲ್ಪಟ್ಟಿದ್ದರು. ಇಲ್ಲಿರ್ತಕ್ಕಂಥ ಚೋಳರು ಮತ್ತು ಇಲ್ಲಿರ್ತಕ್ಕಂಥ ಪಾಂಡ್ಯರ ಒಂದು ಚರಿತ್ರೆಯನ್ನು ನಾವು ನೋಡಲ್ಪಟ್ಟಾಗ ಅತ್ಯಂತ ಪ್ರಾಚೀನ ಮನೆತನಗಳು, ಸಂಗಮ ಯುಗದ ಕಾಲದಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಋಷಿ ಮನೆತನಗಳು ಅದು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಸರ್ವಸಾಮಾನ್ಯವಾಗಿ ಇಲ್ಲಿರ್ತಕ್ಕಂಥ ಚೋಳರು ಮತ್ತು ಇಲ್ಲಿರ್ತಕ್ಕಂಥ ಪಾಂಡ್ಯರು. ಹೀಗಾಗಿ ಇಂತಹ ಚೋಳರು ಮತ್ತು ಪಾಂಡವರ ಮೇಲೆ ಪ್ರಬಲವಾಗಿರ್ತಕ್ಕಂಥ ಸೈನಿಕ ಕಾರ್ಯಾಚರಣೆಯನ್ನು ಮಾಡಿ ಅವರು ಸಂಘಟಿತವಾಗಿರ್ತಕ್ಕಂಥ ಒಂದು ಪ್ರಭುತ್ವವನ್ನು ಕಟ್ಟಿಕೊಂಡು ಅವರ ಮೇಲೆ ಯುದ್ಧವನ್ನು ಮಾಡಿ ಈ ಸಾಮಾನ್ಯವಾಗಿ ತಲಕಾಡಿನ ಗಂಗರು ಪಲ್ಲವರು ಮತ್ತು ಇಲ್ಲಿರ್ತಕ್ಕಂಥ ತಲಕಾಡಿನ ಗಂಗರಿಗೂ ಅನೇಕ ಯುದ್ಧಗಳು ನಡೆಯಲ್ಪಟ್ಟು ಸಾಕಷ್ಟು ಯುದ್ಧಗಳನ್ನು ಗಂಗರು ಮಾಡಲ್ಪಟ್ಟಿದ್ರು. ಮತ್ತು ಪಲ್ಲವರು ಬನವಾಸಿ ಕದಂಬರದಿಗೂ ಕೂಡ ಯುದ್ಧವನ್ನು ಮಾಡಲ್ಪಟ್ಟಿದ್ದರು. ದಕ್ಷಿಣ ಭಾರತದ ಚರಿತ್ರೆಯಲ್ಲಿ ಶಾತವಾಹನರ ಪತನವಾದ ನಂತರ ಕದಂಬರು ಮತ್ತು ಇಲ್ಲಿರ್ತಕ್ಕಂಥ ಗಂಗರು ತಲೆ ಎತ್ತಲ್ಪಟ್ಟರು. ಆ ಕಾಲಾವಧಿಯಲ್ಲಿ ಪಲ್ಲವರು ಕೂಡ ಪ್ರಬಲವಾಗಿ ತಲೆ ಎತ್ತಲ್ಪಟ್ಟಿದ್ದರು. ಮತ್ತು ಇಲ್ಲಿರ್ತಕ್ಕಂಥ ಚೇಳ ಮತ್ತು ಪಾಂಡ್ಯ ಮನೆತನಗಳು ಕೂಡ ಪ್ರಬಲವಾಗಿದ್ದವು. ಇವುಗಳಲ್ಲದೆ ಅನೇಕ ಚಿಕ್ಕ ಚಿಕ್ಕ ಅರಸು ಮನೆತನಗಳ ಇತಿಹಾಸ ದಕ್ಷಿಣ ಭಾರತದಲ್ಲಿ ಇತ್ತು ಅನ್ನೋದನ್ನು ಇತಿಹಾಸಕಾರರು ಗುರುತಿಸಲ್ಪಟ್ಟಿದ್ದಾರೆ. ಈ ನೆಕ್ಸ್ಟು ಯಾವ ರೀತಿಯಾಗಿ ಶಿವ ವಿಷ್ಣು ಅಧಿಕಾರದಲ್ಲಿ ಬಂದ ಅನ್ನೋದರ ಬಗ್ಗೆ ನೆಕ್ಸ್ಟ್ ಕ್ಲಾಸು ವೇಳೆ ಆಯಿತು. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ. ವಂದನೆಗಳನ್ನು.